ನಮಸ್ಕಾರ. ನಮ್ಮ ಅಂಕಸಮುದ್ರ ಗ್ರಾಮದ ಸುತ್ತಮುತ್ತಲಿನ ರೈತರಿಗೆ ಸಂತೋಷದ ಮತ್ತು ಆಶಾದಾಯಕವಾದ ದಿನಗಳು ಪ್ರಾರಂಭವಾಗಿದ್ದಾವೆ. ನಮ್ಮ ಗ್ರಾಮದ ಸಮೀಪದಲ್ಲಿರುವ ಚಿಲ್ವಾರಬಂಡಿ ಏತ ನೀರಾವರಿ ಯೋಜನೆ ಕಾರ್ಯರೂಪಕ್ಕೆ ಬಂದಿದ್ದು, ಈ ಯೋಜನೆ ಮೂಲಕ ಕಾಲುವೆಗಳಲ್ಲಿ ನೀರನ್ನು ಹರಿಸಲಾಗ್ತಾ ಇದೆ. ಈ ನೀರು ನಮ್ಮ ಕೃಷಿ ಭೂಮಿಗಳಿಗೆ ಬಹಳ ದೊಡ್ಡ ವರದಾನವಾಗಿದೆ. ಇಂದು ನಾವು ಈ ಕಾಲುವೆಯಿಂದ ನಮ್ಮ ಹೊಲದೊಳಗೆ ನೀರನ್ನು ತರಲು ಸಣ್ಣ ಹಳ್ಳವನ್ನು ತೋಡಿ ಕಾಲುವೆ ನೀರನ್ನು ನಮ್ಮ ಹೊಲದ ಕಡೆಗೆ ಹರಿಸೋ ಕೆಲಸ ಮಾಡ್ತಾ ಇದ್ದೇವೆ. ನೀರಾವರಿ ನೀರು ರೈತರಿಗೆ ಎಷ್ಟು ಅಮೂಲ್ಯ ಅನ್ನೋದು ಕೃಷಿ ಮಾಡೋ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಗೊತ್ತಿದೆ. ವಿಶೇಷವಾಗಿ ಮಳೆ ಪ್ರಮಾಣ ಕಡಿಮೆ ಆಗಿರುವ ಈ ವರ್ಷದ ಈ ಸಂದರ್ಭದಲ್ಲಿ ಕಾಲುವೆ ನೀರು ದೊರೆತಾ ಇರುವುದು ಕೃಷಿಗೆ ದೊಡ್ಡ ಸಹಾಯವಾಗಿದೆ. ನಮ್ಮ ಬನಶ್ರೀ ಫಾರ್ಮ್ಸ್ನಲ್ಲಿ ವಿವಿಧ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿದ್ದು, ನೀರಿನ ಲಭ್ಯತೆ ಹೆಚ್ಚಾದರೆ ಕೃಷಿ ಚಟುವಟಿಕೆಗಳನ್ನು ಇನ್ನಷ್ಟು ವಿಸ್ತರಿಸಲು ಸಾಧ್ಯ ಆಗ್ತದೆ. ಕಾಲುವೆಯಿಂದ ನೀರು ನಮ್ಮ ಹೊಲದೊಳಗೆ ಪ್ರವೇಶಿಸಿರುವ ಈ ದೃಶ್ಯ ನಿಜಕ್ಕೂ ರೈತರಿಗೆ ಸಂತೋಷ ನೀಡುವ ಕ್ಷಣ. ಒಂದು ಕಡೆ ಮಳೆಗಾಗಿ ಕಾಯುವ ಪರಿಸ್ಥಿತಿ ಕಡಿಮೆ ಆಗ್ತಾ ಇದೆ, ಮತ್ತೊಂದು ಕಡೆ ಲಭ್ಯ ಇರೋ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡು ಬೆಳೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ನೀರನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಂತೆ ಸರಿಯಾಗಿ ಉಪಯೋಗವಾಗಿ ಮಾಡಿಕೊಳ್ಳೋದು ನಮ್ಮ ಉದ್ದೇಶ ಆಗಿದೆ. ಒಂದು ಹನಿ ನೀರು ರೈತರಿಗೆ ತುಂಬ ಅಮೂಲ್ಯ. ನೀರಿದ್ದರೆ ಕೃಷಿ, ಕೃಷಿ ಇದ್ದರೆ ಅನ್ನ, ಅನ್ನ ಇದ್ದರೆ ನಮ್ಮ ಬದುಕು. ಆದ್ದರಿಂದ ಇಂಥ ನೀರಾವರಿ ಯೋಜನೆಗಳು ನಮ್ಮ ಗ್ರಾಮೀಣ ಪ್ರದೇಶಗಳ ಕೃಷಿ ಅಭಿವೃದ್ಧಿಗೆ ಬಹಳ ಮಹತ್ವದ ಕೊಡುಗೆ ನೀಡುತ್ತವೆ. ಈ ಯೋಜನೆಯಿಂದ ನಮ್ಮ ಅಂಕಸಮುದ್ರ ಮತ್ತು ಸುತ್ತಮುತ್ತಲಿನ ರೈತರಿಗೆ ಹೆಚ್ಚಿನ ಪ್ರಯೋಜನವಾಗಲಿ, ನಮ್ಮ ಹೊಲಗಳು ಹಸಿರಿನಿಂದ ಕಂಗೊಳಿಸಲಿ, ರೈತರ ಬದುಕು ಸಮೃದ್ಧವಾಗಲಿ ಎಂಬುದು ನಮ್ಮ ಆಶಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕೃಷಿ ಚಟುವಟಿಕೆಗಳು, ನೀರಾವರಿ ವ್ಯವಸ್ಥೆಗಳು ಮತ್ತು ಬನಶ್ರೀ ಫಾರ್ಮ್ಸ್ನ ಅಭಿವೃದ್ಧಿ ಕುರಿತು ನೀವು ಇನ್ನಷ್ಟು ವಿಡಿಯೋಗಳನ್ನು ಹಂಚಿಕೊಳ್ತೇವೆ ನಿಮ್ಮೊಂದಿಗೆ. ಧನ್ಯವಾದಗಳು. ಜೈ ಕಿಸಾನ್, ಜೈ ಕರ್ನಾಟಕ.